ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್. ನಾವು ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸುವಾಗ ಒಂದಿಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಿ ಪ್ರಾರಂಭಿಸುತ್ತೇವೆ. ಮಲ್ಲಿಗೆ ಗಿಡಗಳಿಗೆ ಇರಬಹುದು, ಮಣ್ಣಿಗೆ ಇರಬಹುದು ಅಥವಾ ಪಾಟ್ಗಳಿಗೆ ಈ ರೀತಿಯಾಗಿ ಸ್ವಲ್ಪ ಇನ್ವೆಸ್ಟ್ಮೆಂಟನ್ನು ಮಾಡಿ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸುತ್ತೇವೆ. ಮಲ್ಲಿಗೆ ಗಿಡಗಳನ್ನು ನಟ್ಟು ಅದರ ಒಂದು ಆರೈಕೆ ಮಾಡುತ್ತಾ ಇನ್ನು ಸ್ವಲ್ಪ ಗಿಡಗಳನ್ನು ನೆಡಬೇಕು ಅನ್ನುವಂತಹ ಆಸೆ ಬರಬಹುದು. ಅಥವಾ ನಟ್ಟಂತಹ ಕೆಲವು ಗಿಡಗಳು ಹಾಳಾಗಿ ಆ ಜಾಗದಲ್ಲಿ ನಾವು ಬೇರೊಂದು ಗಿಡವನ್ನು ನೆಡಬೇಕು ಅಂತ ಅನಿಸ್ತಾ ಇರಬಹುದು. ಆ ಸಮಯದಲ್ಲಿ ನಾವು ಪುನಃ ನರ್ಸರಿಗೆ ಹೋಗಿ ಹಣ ಕೊಟ್ಟು ಗಿಡಗಳನ್ನು ತಂದು ನೆಡುವ ಅವಶ್ಯಕತೆ ಇರುವುದಿಲ್ಲ. ನಾವು ಮೊದಲಿಗೆ ತಂದಂತಹ ಗಿಡಗಳಿಂದಲೇ ಹೊಸ ಗಿಡಗಳನ್ನು ತಯಾರಿ ಮಾಡಿಕೊಳ್ಳಬಹುದು. ಹಾಗೆಯೇ ನಿಮ್ಮ ಬಳಿ ಒಂದು ಗಿಡ ಇದ್ದರೂ ಕೂಡ ಸಾಕಾಗ್ತದೆ. ನೀವು ಕ್ರಮೇಣವಾಗಿ ಅದರಿಂದ 100 ಗಿಡವನ್ನು ಬೇಕಾದರೂ ಮಾಡಿಕೊಳ್ಳಬಹುದು. ಈ ಮಲ್ಲಿಗೆ ಗಿಡಗಳಿಗೆ ಯಾವಾಗ ಯಾವ ರೋಗ ಬರ್ತದೆ, ಯಾವಾಗ ಸಾಯ್ತದೆ ಅಂತ ಗೊತ್ತಾಗುವುದಿಲ್ಲ. ಅಂದರೆ ಕೆಲವೊಮ್ಮೆ ಸಡನ್ ಆಗಿ ಗಿಡಗಳು ಸಾಯ್ತದೆ. ಆಗ ನಮಗೆ ತುಂಬಾನೇ ಬೇಸರ ಆಗ್ತಾ ಇರ್ತದೆ. ಈ ವರ್ಷದ ಮಳೆಯಲ್ಲಿ ಈ ಟಬ್ನಲ್ಲಿ ಇರುವಂತಹ ಒಳ್ಳೆಯ ಒಂದು ಗಿಡ ಸತ್ತಿದೆ. ಈ ಟಬ್ಬನ್ನು ನೋಡುವಾಗ ನನಗೆ ತುಂಬಾನೇ ಬೇಸರ ಆಗ್ತಾ ಇರ್ತದೆ. ಇದರಲ್ಲಿ ಒಳ್ಳೆಯ ಒಂದು ಗಿಡ ಇತ್ತು, ಈಗ ಇಲ್ಲ ಅಂತ ಅನಿಸ್ತಾ ಇರ್ತದೆ. ನಮ್ಮ ಬಳಿ ಇರುವಂತಹ ಗಿಡವನ್ನು ನಾವು ಕಳೆದುಕೊಂಡಾಗ ಅದೇ ಜಾಗದಲ್ಲಿ ನಾವು ಕೂಡಲೇ ಹೊಸ ಗಿಡಗಳನ್ನು ನೆಡುವುದರಿಂದ ಬೇಸರ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಬಹುದು. ಹೊಸ ಗಿಡವನ್ನು ನಟ್ಟಾಗ ಅದರ ಒಂದು ಬೆಳವಣಿಗೆಯನ್ನು ನೋಡುತ್ತಾ ನಾವು ಬೇಸರವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಹಾಗಾದರೆ ನಾವು ದೊಡ್ಡ ಗಿಡದ ಯಾವ ರೀತಿಯ ಕಟ್ಟಿಂಗನ್ನು ನಟ್ಟು ಹೊಸ ಗಿಡವನ್ನು ತಯಾರಿಸಿಕೊಳ್ಳಬಹುದು ಅನ್ನೋದನ್ನು ಇಂದಿನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಈಗ ನಮ್ಮ ಮಲ್ಲಿಗೆ ಗಿಡದ ಗೆಲ್ಲುಗಳೆಲ್ಲ ಸ್ವಲ್ಪ ಕಪ್ಪಾಗಿ ಪಾಚಿ ಕಟ್ಟಿದ ರೀತಿಯಲ್ಲಿ ಇರ್ತದೆ. ಹಾಗೆ ಅಲ್ಲಲ್ಲಿ ಚಿಗುರುಗಳೆಲ್ಲ ಬರ್ತಾ ಇರ್ತದೆ. ಈಗ ಗಿಡದಲ್ಲಿ ತುಂಬಾನೇ ಎಲೆಗಳು ಕಡಿಮೆ ಇರ್ತದೆ. ಇನ್ನು ಗಿಡಗಳು ಚೆನ್ನಾಗಿ ಬೆಳೆದ ನಂತರವೇ ನಾವು ಬೇರೆ ಬೇರೆ ಗೆಲ್ಲುಗಳಿಂದ ಹೊಸ ಗಿಡಗಳನ್ನು ತಯಾರಿಸಿಕೊಳ್ಳಬಹುದು. ಆದರೆ ಈಗ ಈ ರೀತಿಯಾದ ಕೇರೆ ಬಳ್ಳಿಗಳು ಕೂಡ ಜಾಸ್ತಿ ಬರ್ತಾ ಇರ್ತದೆ. ಈ ಕೇರೆ ಬಳ್ಳಿಯಿಂದ ನಾವು ಹೊಸ ಗಿಡಗಳನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಬೇಗನೆ ಅದು ಚಿಗುರು ಬರ್ತದೆ, ಬೇಗನೆ ಬೇರು ಬರ್ತದೆ. ಹಾಗಾಗಿ ಇಂದಿನ ವಿಡಿಯೋದಲ್ಲಿ ಕೇರೆ ಬಳ್ಳಿಯಿಂದ ಯಾವ ರೀತಿಯಲ್ಲಿ ಹೊಸ ಗಿಡಗಳನ್ನು ತಯಾರಿಸಿಕೊಳ್ಬಹುದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಇದಲ್ಲದೆ ನೀವು ಬೇರೆ ಬೇರೆ ಒಳ್ಳೆಯ ಗೆಲ್ಲುಗಳನ್ನು ಕೂಡ ಕಟ್ ಮಾಡಿ ಹೊಸ ಗಿಡಗಳನ್ನು ಮಾಡಿಕೊಳ್ಳಬಹುದು. ಹಾಗೆ ದಪ್ಪಗಿನ ಗೆಲ್ಲುಗಳನ್ನು ನೀವು ಸೆಲೆಕ್ಟ್ ಮಾಡಬೇಕಾಗ್ತದೆ. ತುಂಬಾ ಸಪೂರವಾದ ಗೆಲ್ಲನ್ನು ಸೆಲೆಕ್ಟ್ ಮಾಡಬಾರ್ದು. ಹಾಗೆ ನನ್ನ ಗಿಡದ ಕೇರೆ ಬಳ್ಳಿಯನ್ನು ತೋರಿಸ್ತಾ ಇದ್ದೇನೆ ನೋಡಿ. ತುಂಬಾನೇ ಉದ್ದಕ್ಕೆ ಬೆಳೆದಿದೆ. ಹಾಗೆ ಅಲ್ಲಲ್ಲಿ ಚಿಗುರು ಬಂದು ಮೊಗ್ಗುಗಳು ಕೂಡ ಬರಲು ಪ್ರಾರಂಭವಾಗಿದೆ. ನಾನು ತುಂಬ ದಿನದಿಂದ ಇದನ್ನು ಕಟ್ ಮಾಡಿ ಹೊಸ ಗಿಡ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಆದರೆ ಈ ಕೇರೆ ಬಳ್ಳಿ ತುಂಬಾನೇ ಸಪೂರವಾಗಿ ಬಂದಿದೆ. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಇಷ್ಟೇ ಸಪೂರವಾದ ಕೇರೆ ಬಳ್ಳಿಗಳು ಇರ್ತದೆ. ಇದರಿಂದಲೇ ನಾವು ಗಿಡವನ್ನು ಮಾಡಿಕೊಳ್ಬೇಕಾಗ್ತದೆ. ಆದರೆ ಬೇಸಿಗೆಯಲ್ಲಿ ಒಳ್ಳೆಯ ರೀತಿಯ ಒಂದು ಕೇರೆ ಬಳ್ಳಿಗಳು ಸಿಗ್ತದೆ. ಅದರಿಂದ ಇನ್ನೂ ಚೆನ್ನಾಗಿರುವ ಗಿಡಗಳು ರೆಡಿ ಆಗ್ತದೆ. ನೋಡಿ, ಇದನ್ನು ನಾನು ಇಲ್ಲಿಗೆ ಕಟ್ ಮಾಡಿದ್ದೇನೆ. ಕಟ್ ಮಾಡುವಾಗ ಎಲೆಯ ಹತ್ತಿರವೇ ನೀವು ಕಟ್ ಮಾಡಿ, ಯಾಕಂದರೆ ಅಲ್ಲಿ ಹೊಸ ಚಿಗುರು ಬರ್ತದೆ. ನಂತರ ಈ ಕಟ್ ಮಾಡಿದ ಭಾಗದಿಂದಲೂ ಕೂಡ ನಾವು ಹೂವನ್ನು ಪಡೆಯಬಹುದು. ಹಾಗಾಗಿ ಕಟ್ ಮಾಡುವಾಗ ಎಲೆಯ ಹತ್ತಿರವೇ ನಾವು ಕಟ್ ಮಾಡಬೇಕಾಗ್ತದೆ. ಈಗ ನಾನು ಕಟ್ ಮಾಡಿದಂತಹ ಈ ಕೇರೆ ಬಳ್ಳಿಯನ್ನು ಯಾವ ರೀತಿಯಲ್ಲಿ ನೆಡಬೇಕು, ಯಾವ ರೀತಿಯಲ್ಲಿ ನಾವು ಅದರಿಂದ ಹೊಸ ಗಿಡಗಳನ್ನು ತಯಾರಿಸಿಕೊಳ್ಳಬಹುದು ಅನ್ನುವುದರ ಬಗ್ಗೆ ಮಾಹಿತಿಯನ್ನು ನೀಡ್ತೇನೆ. ನೀವು ಗಿಡದಿಂದ ಕೇರೆ ಬಳ್ಳಿಯನ್ನು ಕಟ್ ಮಾಡಿ ತರುವ ಮೊದಲೇ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಗ್ರೋ ಬ್ಯಾಗ್ ಅಲ್ಲಿ ಮಣ್ಣನ್ನು ತುಂಬಿಸಿ ಇಟ್ಕೊಳ್ಬೇಕಾಗ್ತದೆ. ಇಷ್ಟು ಉದ್ದವಾದ ಕೇರೆ ಬಳ್ಳಿಯನ್ನು ನಾವು ಡೈರೆಕ್ಟ್ ಆಗಿ ನೆಡಬಾರ್ದು. ಇದನ್ನು 3 ತುಂಡುಗಳಾಗಿ ಮಾಡಿ 3 ಗಿಡಗಳನ್ನು ನಾವು ರೆಡಿ ಮಾಡಿಕೊಳ್ಳಬಹುದು. ನೋಡಿ, ನಾವು ಗಿಡವನ್ನು ನಡುವಂತಹ ಜಾಗದಲ್ಲಿ ಅಂದರೆ ಕೆಳಭಾಗದಲ್ಲಿ ನೋಡಿ, ಇದು ಮಣ್ಣಿಗೆ ತಾಗಿಕೊಂಡಿರ್ತದೆ. ಆ ಭಾಗವನ್ನು ನಾವು ಕ್ರಾಸ್ ಆಗಿ ಕಟ್ ಮಾಡಿಕೊಳ್ಬೇಕಾಗ್ತದೆ. ಸ್ಟ್ರೈಟ್ ಆಗಿ ಅಲ್ಲ, ಸ್ವಲ್ಪ ಕ್ರಾಸ್ ಆಗಿ ಕಟ್ ಮಾಡಿಕೊಂಡಿದ್ದೇನೆ. ಹಾಗೆ ನಂತರ ನೋಡಿ, ನಾನು ಇಷ್ಟು ಉದ್ದಕ್ಕೆ ಒಂದು ಕಟ್ಟಿಂಗನ್ನು ಮಾಡಿಕೊಳ್ತೇನೆ. ಇದನ್ನು ತುಂಬ ಉದ್ದಕ್ಕೂ ಕೂಡ ಇಡಬಾರ್ದು, ಹಾಗೆ ಚಿಕ್ಕದಾಗಿಯೂ ಕೂಡ ಇಡಬಾರ್ದು. ಮೀಡಿಯಂ ಒಂದು ಸೈಜ್ನಲ್ಲಿ ನೀವು ಕಟ್ ಮಾಡಿ ಇದನ್ನು ಹಾಕಬೇಕಾಗ್ತದೆ. ಹಾಗೆ ನನಗೆ ಒಬ್ಬರು ಕಮೆಂಟನ್ನು ಕೂಡ ಹಾಕಿದ್ರು, ನಾವು ಕಟ್ಟಿಂಗನ್ನು ನಡುವಾಗ ಎಲೆಗಳನ್ನೆಲ್ಲ ತೆಗೆದು ನಡಬೇಕಾ ಅಂತ ಕೇಳಿದ್ರು. ಆ ರೀತಿಯಾಗಿ ತೆಗೆಯುವ ಅವಶ್ಯಕತೆ ಇರುವುದಿಲ್ಲ. ಹಾಗೆ ನೋಡಿ, ನಾನು ಇನ್ನೂ 2 ಪೀಸ್ಗಳನ್ನು ಮಾಡಿಕೊಂಡಿದ್ದೇನೆ. ಹಾಗೆ ಮೇಲ್ಭಾಗದಲ್ಲಿ ತುಂಬ ಸಪೂರವಾದ ಒಂದು ಪೀಸ್ ಇದೆ. ಇದನ್ನು ನಾನು ಸುಮ್ಮನೆ ಹಾಕ್ತೇನೆ, ಬೇರೆ ಪೀಸ್ ಜೊತೆಗೆ ಹಾಕ್ತೇನೆ. ಯಾಕಂದರೆ ಇದರಿಂದ ಗಿಡ ರೆಡಿ ಆಗೋದು ತುಂಬ ಕಡಿಮೆ ಅಂತ ಹೇಳ್ಬೋದು. ಸ್ವಲ್ಪ ದಪ್ಪಗಿನ ಪೀಸನ್ನು ನಾವು ಹಾಕಿದಾಗ ಮಾತ್ರ ಗಿಡಗಳು ರೆಡಿ ಆಗ್ತದೆ. ನೋಡಿ, ಈ ರೀತಿಯಾಗಿ ತುಂಬಾನೇ ಎಲೆ ಇರ್ತದೆ. ಅದನ್ನು ನಾನು ಸ್ವಲ್ಪ ಕಟ್ ಮಾಡ್ಕೊಳ್ತೇನೆ. ಎಲ್ಲ ಎಲೆ ಕಟ್ ಮಾಡಬೇಕಂತ ಇಲ್ಲ, ಹೊಸ ಚಿಗುರು ಬರಲು ನಾನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಕೆಳಭಾಗದಲ್ಲಿ ನೋಡಿ, ಇದು ಮಣ್ಣಿನ ಒಳಗಡೆ ಹೋಗ್ತದೆ. ಆ ಎಲೆಯನ್ನು ನಾವು ಕಂಪ್ಲೀಟ್ ಆಗಿ ಕಟ್ ಮಾಡಬಾರ್ದು. ಅದು ಸ್ವಲ್ಪ ಟೈಟ್ ಆಗಿ ನಿಲ್ಲುವಂತೆ ನಾವು ನೋಡಿಕೊಳ್ಬೇಕಾಗ್ತದೆ. ಹಾಗಾಗಿ ಅರ್ಧ ಪೀಸನ್ನು ಕಟ್ ಮಾಡ್ತಾ ಇದ್ದೇನೆ. ಎಲೆಯ ಅರ್ಧ ಭಾಗವನ್ನು ನಾನು ಕಟ್ ಮಾಡಿಕೊಂಡಿದ್ದೇನೆ.
ಈ ರೀತಿಯಾಗಿ ಮಾಡಿಕೊಂಡಾಗ ಮಣ್ಣಿನಲ್ಲಿ ಅದು ಗಟ್ಟಿಯಾಗಿ ನಿಲ್ತದೆ. ನಾವು ಈ ಪೀಸನ್ನು ಮಣ್ಣಿನಲ್ಲಿ ಹಾಕಿ ನಟ್ಟ ನಂತರ ಆ ಪೀಸ್ ಸ್ವಲ್ಪನೂ ಕೂಡ ಅಲುಗಾಡಬಾರ್ದು, ಆಗ ಮಾತ್ರ ಬೇಗನೆ ಅದರ ಒಂದು ರಿಸಲ್ಟ್ ಗೊತ್ತಾಗ್ತದೆ. ಹಾಗಾಗಿ ನಾನು ಇಲ್ಲಿ ಎಲೆಯನ್ನು ಅರ್ಧ ಭಾಗದಷ್ಟು ಕಟ್ ಮಾಡಿಕೊಂಡು ಇನ್ನು ಅರ್ಧ ಭಾಗ ಮಣ್ಣಿನ ಒಳಗಡೆ ಹೋಗುವಂತೆ ನಾನು ಮಾಡ್ತಾ ಇದ್ದೇನೆ. ನೋಡಿ, ಈ ರೀತಿಯಾಗಿ ಮಣ್ಣನ್ನು ರೆಡಿ ಮಾಡಿಕೊಂಡಿದ್ದೇನೆ. ಹಾಗೆ ಹಾಕಿ ಈ ರೀತಿಯಾಗಿ ನಾನು ಟೈಟಾಗಿ ಪ್ರೆಸ್ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ನಾನು ಇಲ್ಲಿ ಮಣ್ಣನ್ನು ಹಾಕಿದ್ದೇನೆ ಅಂತ ಹೇಳಿದ್ದೇನೆ. ಅದು ಯಾವ ಮಣ್ಣು ಅಂದರೆ ಮಿಕ್ಸ್ ಮಣ್ಣು. ಮಿಕ್ಸ್ ಮಣ್ಣು ಅಂದರೆ ಒಂದಿಷ್ಟು ಮಣ್ಣನ್ನು ತೆಗೆದುಕೊಂಡು, ಅಂದರೆ ಕೆಂಪು ಮಣ್ಣು ತೆಗೆದುಕೊಂಡ್ರೆ ತುಂಬ ಒಳ್ಳೆಯದು. ಆ ಕೆಂಪು ಮಣ್ಣಿಗೆ ಸ್ವಲ್ಪ ಮರಳನ್ನು ಮಿಕ್ಸ್ ಮಾಡಿದ್ದೇನೆ. ಕೆಂಪು ಮಣ್ಣು ಸ್ವಲ್ಪ ಅಂಟು ಜಾಸ್ತಿ ಇದ್ದಲ್ಲಿ ಸ್ವಲ್ಪ ಜಾಸ್ತಿ ಮರಳನ್ನು ಹಾಕಬೇಕಾಗ್ತದೆ. ಅಂಟಿನ ಅಂಶ ಕಡಿಮೆ ಇದ್ದಲ್ಲಿ ಸ್ವಲ್ಪ ಮರಳನ್ನು ಹಾಕಿದ್ರೂ ಸಾಕಾಗ್ತದೆ. ಹಾಗೆಯೇ ಮರಳು ಮತ್ತು ಮಣ್ಣಿನ ಜೊತೆಗೆ ಸುಡು ಮಣ್ಣನ್ನು ಸ್ವಲ್ಪ ಹಾಕಿದ್ದೇನೆ. ಹಾಗೆ ಹಟ್ಟಿ ಗೊಬ್ಬರವನ್ನು ಕೂಡ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನಾನು ಈ ರೀತಿಯಾಗಿ ಪ್ಲಾಸ್ಟಿಕ್ ಅಲ್ಲಿ ತುಂಬಿಟ್ಟಿದ್ದೇನೆ. ಅದರಲ್ಲಿ ಈಗ ನಾನು ಗಿಡವನ್ನು ನಡ್ತಾ ಇದ್ದೇನೆ. ನಾವು ಪ್ಲಾಸ್ಟಿಕಲ್ಲಿ ತುಂಬಿಸಿಟ್ಟ ಮಣ್ಣು ಸ್ವಲ್ಪ ಕಡಿಮೆ ಆದಂತೆ ಕಂಡರೆ, ಅಂದರೆ ನಮಗೆ ಈ ಕಟ್ಟಿಂಗನ್ನು ಹಾಕಿದ ನಂತರ ಗೊತ್ತಾಗ್ತದೆ ಸ್ವಲ್ಪ ಕಡಿಮೆ ಆದಂತೆ ಕಾಣಿಸ್ತದೆ, ಆಗ ನಾವು ಬೇಕಾದರೆ ಸ್ವಲ್ಪ ಇನ್ನೂ ಜಾಸ್ತಿ ಮಣ್ಣನ್ನು ಹಾಕಿಕೊಳ್ಬಹುದು. ನೋಡಿ, ಇಲ್ಲಿ ಸ್ವಲ್ಪ ಕಡಿಮೆ ಆದಂತೆ ಕಾಣಿಸ್ತಾ ಇದೆ. ಹಾಗಾಗಿ ನಾನು ಇನ್ನು ಸ್ವಲ್ಪ ಇದಕ್ಕೆ ಮಣ್ಣನ್ನು ಹಾಕ್ತಾ ಇದ್ದೇನೆ. ಹೀಗೆ ಮಣ್ಣನ್ನು ಹಾಕಿ ನಂತರ ಇದನ್ನು ನಾನು ಟೈಟಾಗಿ ತುಂಬಿಸಿಕೊಳ್ತಾ ಇದ್ದೇನೆ. ಈ ರೀತಿಯಾಗಿ ನೀವು ಹೊಸ ಗಿಡಗಳನ್ನು ತಯಾರಿ ಮಾಡಿಕೊಳ್ಳಬಹುದು. ನಿಮ್ಮ ಬಳಿ ಒಂದು ಗಿಡ ಇದ್ರೂ ಸಾಕಾಗ್ತದೆ, ನೀವು ಹೆಚ್ಚಿನ ಗಿಡಗಳನ್ನು ಮಾಡಿಕೊಳ್ಳಬಹುದು. ಹೀಗೆ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸುವಾಗ ಸ್ವಲ್ಪ ಇನ್ವೆಸ್ಟ್ ಮಾಡಿದರೆ ಸಾಕಾಗ್ತದೆ. ನಂತರ ನೀವು ನಿಮ್ಮಲ್ಲಿ ಇರುವಂತಹ ಗಿಡದಿಂದಲೇ ಹೊಸ ಗಿಡಗಳನ್ನು ತಯಾರಿ ಮಾಡಿಕೊಂಡು ಮಲ್ಲಿಗೆ ಕೃಷಿಯನ್ನು ಸ್ವಲ್ಪ ದೊಡ್ಡ ಮಟ್ಟಕ್ಕೆ ನೀವು ಮಾಡಿಕೊಳ್ಳಬಹುದು. ಈಗ ದೊಡ್ಡ ಗಿಡದ ಕಟ್ಟಿಂಗ್ನಿಂದ ಹೊಸ ಗಿಡವನ್ನು ನಡುವುದು ಹೇಗೆ ಅಂತ ತಿಳಿಸಿದ್ದೇನೆ. ಇಷ್ಟು ಮಾತ್ರ ಮಾಡಿದರೆ ಸಾಕಾ ಅಂತ ಕೇಳಿದರೆ ಖಂಡಿತವಾಗಿಯೂ ಇಲ್ಲ. ಇದಕ್ಕೆ ಇನ್ನೂ ಕೂಡ ಹೆಚ್ಚಿನ ಆರೈಕೆಯನ್ನು ಮಾಡಬೇಕಾಗ್ತದೆ. ಒಳ್ಳೆಯ ಒಂದು ಗಿಡ ರೆಡಿ ಮಾಡಬೇಕಾದ್ರೆ ನೀವು ಅದಕ್ಕೆ ಒಳ್ಳೆಯ ರೀತಿಯಲ್ಲಿ ಆರೈಕೆಯನ್ನು ಮಾಡಲೇಬೇಕಾಗ್ತದೆ. ಇಲ್ಲಿ ನಾನು ಒಂದು ಕೇರೆಬಳ್ಳಿಯ ಕಟ್ಟಿಂಗಿಂದ 3 ಗಿಡವನ್ನು ತಯಾರಿಸಲು ಪ್ರಯತ್ನ ಪಡ್ತಾ ಇದ್ದೇನೆ. ಈ 3 ಗಿಡವೂ ಬದುಕುತ್ತದೆ ಅಥವಾ ಇದರಲ್ಲಿ ಚಿಗುರು ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗೆ ಇದು ಚಿಕ್ಕ ಚಿಕ್ಕ ಪೀಸ್ಗಳೆಲ್ಲ ವೇಸ್ಟ್ ಅಂತ ಹೇಳ್ಬಹುದು. ಹಾಗೆ ಇನ್ನೊಂದು ಸ್ವಲ್ಪ ದೊಡ್ಡ ಪೀಸ್ ಇದೆ, ಇದನ್ನು ನಾನು ಇದರಲ್ಲಿ ಹಾಕಿ ಇಡ್ತಾ ಇದ್ದೇನೆ. ಇದರಲ್ಲಿ ಚಿಗುರು ಬಂದರೆ ಬರಬಹುದು, ಇಲ್ಲದಿದ್ದರೆ ಹೋಗ್ತದೆ. ಹಾಗೆ ಇಷ್ಟು ನಟ್ಟ ನಂತರ ಸ್ವಲ್ಪ ನೀರನ್ನು ನಾವು ಇದಕ್ಕೆ ಹಾಕಿಕೊಳ್ಬೇಕಾಗ್ತದೆ. ನೋಡಿ, ಇಷ್ಟೇ ಪ್ರಮಾಣದಲ್ಲಿ ನೀರನ್ನು ಹಾಕಿದರೆ ಸಾಕು, ತುಂಬ ಏನು ಹಾಕಬೇಕಂತಿಲ್ಲ. ಹಾಗೆ ನಾನು ಈ ಗ್ರೋ ಬ್ಯಾಗಲ್ಲಿ ಮಣ್ಣನ್ನು ತುಂಬಿಸಿ ರೆಡಿ ಮಾಡಿ ಇಟ್ಕೊಳ್ತೇನೆ. ಅದಕ್ಕೆ ನಾನು ಡೈಲಿ ನೀರನ್ನು ಹಾಕ್ತಾ ಇರ್ತೇನೆ. ಹಾಗಾಗಿ ಈಗ ನನಗೆ ತುಂಬ ನೀರಿನ ಅವಶ್ಯಕತೆ ಇರುವುದಿಲ್ಲ. ಒಂದು ವೇಳೆ ನೀವು ಹೊಸ ಮಣ್ಣಿನಲ್ಲಿ ಈ ಗಿಡವನ್ನು ನಡ್ತಾ ಇದ್ರೆ, ಅಂದರೆ ಕಟ್ಟಿಂಗನ್ನು ನಡ್ತಾ ಇದ್ದಲ್ಲಿ ಸ್ವಲ್ಪ ಹೆಚ್ಚಿಗೆ ನೀರನ್ನು ಹಾಕಬೇಕಾಗ್ತದೆ. ಯಾಕಂದರೆ ಮಣ್ಣಿನಲ್ಲಿ ನೀರಿನ ಅಂಶ ಇರುವುದಿಲ್ಲ. ಹೀಗೆ ನಾವು ಹೆಚ್ಚಿಗೆ ನೀರನ್ನು ಹಾಕದೆ ಮಿತವಾಗಿ ನೀರನ್ನು ಹಾಕಿ ಇದನ್ನು ನಾವು ನೋಡಿಕೊಳ್ಬೇಕಾಗ್ತದೆ. ಗಿಡದ ಬುಡದ ಮಣ್ಣು ಒಣಗ್ತಾ ಇದ್ರೆ ಅಥವಾ ಎಲೆಗಳು ಒಣಗ್ತಾ ಇದ್ರೆ ನೀವು ಅದಕ್ಕೆ ನೀರನ್ನು ಹಾಕಬೇಕಾಗ್ತದೆ. ಇಲ್ಲದಿದ್ದಲ್ಲಿ 2 ದಿನಕ್ಕೆ 3 ದಿನಕ್ಕೊಮ್ಮೆ ನೀರನ್ನು ಹಾಕಿದ್ರೆ ಸಾಕಾಗ್ತದೆ. ಒಂದು ವೇಳೆ ನಿಮ್ಮ ಬಳಿ ಚಿಕ್ಕ ಚಿಕ್ಕ ಗ್ರೋ ಬ್ಯಾಗ್ಗಳು ಇಲ್ಲದೇ ಇದ್ದಲ್ಲಿ ಈ ರೀತಿಯಾಗಿ ದೊಡ್ಡ ಗ್ರೋ ಬ್ಯಾಗಲ್ಲಿ ಮಣ್ಣನ್ನು ತುಂಬಿಸಿ ನಿಮಗೆ ಯಾವಾಗ ಕಟ್ಟಿಂಗ್ ಸಿಗ್ತದೆ ಆವಾಗ ನೀವು ಗಿಡಗಳನ್ನು ಮಾಡಿಕೊಳ್ಬಹುದು. ಅಲ್ಲಲ್ಲಿ ಒಂದೊಂದು ಕಟ್ಟಿಂಗನ್ನು ಹಾಕಿಕೊಳ್ಬಹುದು. ಸ್ವಲ್ಪ ದಿನದಲ್ಲಿ ಅದರಲ್ಲಿ ಚೆನ್ನಾಗಿ ಚಿಗುರು ಬರ್ತದೆ. ನಂತರ ನೀವು ಅದನ್ನು ತೆಗೆದು ನಿಮಗೆ ಯಾವುದರಲ್ಲಿ ನಡಬೇಕು ಅದರಲ್ಲಿ ನಡಬಹುದು. ಹಾಗೆ ಇಲ್ಲಿ ನೋಡಿ, ನಾನು ತುಂಬ ಗಿಡಗಳನ್ನು ರೆಡಿ ಮಾಡಿದ್ದೇನೆ. ಈವರೆಗೂ ಒಂದು 500-600 ಗಿಡಗಳನ್ನು ರೆಡಿ ಮಾಡಿರಬಹುದು. ಈಗ ನನ್ನ ಬಳಿ ಸ್ವಲ್ಪ ಗಿಡಗಳಿವೆ. ತುಂಬ ಜನರು ನನ್ನ ಬಳಿ ಗಿಡವನ್ನು ಬುಕ್ ಮಾಡಿ ಇಟ್ಟಿದ್ದಾರೆ. ಹಾಗೆ ಅವರಿಗೆಲ್ಲ ನಾನು ಗಿಡವನ್ನು ನೀಡಬೇಕಾಗ್ತದೆ. ಇದು ನೋಡಿ, ಕೇರೆಬಳ್ಳಿಯಿಂದ ಮಾಡಿದಂತಹ ಗಿಡ ಅಲ್ಲ, ಇದು ಕಟ್ಟಿಂಗಿಂದ ಮಾಡಿದಂತಹ ಗಿಡ. ಕೆಲವೊಮ್ಮೆ ಈ ರೀತಿಯಾಗಿ ಗೆಲ್ಲುಗಳೆಲ್ಲ ಒಣಗಿ ಹೋಗ್ತದೆ, ಅದನ್ನೆಲ್ಲ ನಾವು ಕ್ಲೀನ್ ಮಾಡ್ತಾ ಇರಬೇಕಾಗ್ತದೆ. ಇದು ನೋಡಿ, ಹೊಸದಾಗಿ ಬಂದಂತಹ ಚಿಗುರು. ಹಾಗೆ ಬೇರೆಲ್ಲ ಹಳೆಯ ಎಲೆಗಳು. ಇದರಲ್ಲಿ ಬಂದಂತಹ ನಾನು ಚಿಗುರನ್ನು ಚಿವುಟಿ ತೆಗೆದಿದ್ದೇನೆ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ತುಂಬ ಗಿಡದ ಚಿಗುರು ಬಂದಿದೆ, ಅದನ್ನೆಲ್ಲ ಕಟ್ ಮಾಡಲಿಲ್ಲ. ಈಗ ನಿಮಗೆ ತೋರಿಸ್ತೇನೆ ಯಾವ ರೀತಿ ಕಟ್ ಮಾಡುವುದು ಅಂತ. ನೋಡಿ, ಹೀಗೆ ಚಿಗುರು ಬರ್ತದೆ. ಅದನ್ನು ನಾವು ಒಂದು ಎಲೆಯನ್ನು ಬಿಟ್ಟು ಬೇರೆಲ್ಲ ಎಲೆಯನ್ನು ನಾನು ಕಟ್ ಮಾಡ್ತಾ ಇದ್ದೇನೆ. ಹಾಗೆ ನಾನು ಸೇಲ್ ಮಾಡುವಾಗ ಸ್ವಲ್ಪ ಚಿಗುರು ಬಂದ ಗಿಡಗಳನ್ನು ಸೇಲ್ ಮಾಡುವುದಿಲ್ಲ, ಅದು ಸ್ವಲ್ಪ ಬುಷ್ ಆದ ನಂತರವೇ ನಾನು ಸೇಲ್ ಮಾಡ್ತೇನೆ. ಗಿಡಕ್ಕೆ ಸ್ವಲ್ಪ ಚೆನ್ನಾಗಿ ಆರೈಕೆ ಮಾಡಿ ಗಿಡಗಳು ನಂತರ ಸಾಯುವುದಿಲ್ಲ, ಚೆನ್ನಾಗಿ ಬದುಕ್ತದೆ ಅನ್ನುವಂತಹ ಒಂದು ಧೈರ್ಯ ಇದ್ದಾಗ ಮಾತ್ರ ನಾನು ಗಿಡಗಳನ್ನು ಸೇಲ್ ಮಾಡ್ತೇನೆ. ಇನ್ನು ಕೆಲವೊಮ್ಮೆ ನಮ್ಮ ಮನೆಗೆ ಬಂದು ಕೆಲವರು ತಕೊಂಡು ಹೋಗ್ತಾರೆ. ಸ್ವಲ್ಪ ಚಿಗುರು ಬಂದಿರ್ತದೆ, ಅದು ಪರವಾಗಿಲ್ಲ, ನಾನು ತಕೊಂಡು ಹೋಗಿ ನಾನು ಬದುಕಿಸಿಕೊಳ್ತೇನೆ ಅನ್ನುವಂತಹ ಒಂದು ನನಗೆ ಧೈರ್ಯವನ್ನು ನೀಡಿ ಅವರು ತೆಗೆದುಕೊಂಡು ಹೋಗ್ತಾರೆ. ಆವಾಗಲೂ ನಾನು ಅವರಿಗೆ ಕೊಡ್ತೇನೆ.
ಆದರೆ ನಾನು ಬಸ್ಸಲ್ಲಿ ಹಾಕಿ ಕಳಿಸುವಾಗ ಸ್ವಲ್ಪ ದೊಡ್ಡ ದೊಡ್ಡ ಗಿಡವನ್ನೇ ನಾನು ಕಳಿಸ್ತೇನೆ. ಚಿಕ್ಕದಾದ ಗಿಡ, ಸ್ವಲ್ಪ ಚಿಗುರು ಬಂದ ಗಿಡವನ್ನು ಕಳಿಸುವುದಿಲ್ಲ. ಹೀಗೆ ನಾನು ಇಲ್ಲಿ ನೋಡಿ ತುಂಬ ಪ್ಲಾಸ್ಟಿಕ್ಕಲ್ಲಿ ಮಣ್ಣನ್ನು ತುಂಬಿಸಿ ಇಟ್ಟಿದ್ದೇನೆ. ಹಾಗೆ ಡೈಲಿ ಅದಕ್ಕೆ ನಾನು ನೀರನ್ನು ಹಾಕ್ತೇನೆ. ಹಾಗೆ ನೋಡಿ ಇಲ್ಲಿ ತುಂಬ ಕಟ್ಟಿಂಗನ್ನು ಹಾಕಿದ್ದೆಲ್ಲ ವೇಸ್ಟ್ ಆಗಿದೆ, ಅಂದರೆ ಅದೆಲ್ಲ ಅಲ್ಲಲ್ಲೇ ಒಣಗಿ ಹೋಗ್ತದೆ. ಈ ರೀತಿಯಾಗಿ ನಾನು ಅದನ್ನೆಲ್ಲ ತೆಗೆದು ನಂತರ ಅದಕ್ಕೂ ಕೂಡ ನಾನು ಡೈಲಿ ನೀರನ್ನು ಹಾಕ್ತಾ ಇರ್ತೇನೆ. ಯಾಕಂದರೆ ಮಣ್ಣು ಡ್ರೈ ಆಗಬಾರ್ದು, ನಮಗೆ ಮುಂದೆ ಅದು ಯೂಸ್ ಆಗಬೇಕು. ನಾವು ಅದಕ್ಕೆ ನೀರನ್ನು ಹಾಕದೇ ಇದ್ದಾಗ ಅದು ಅಲ್ಲೇ ಒಣಗಿ ತುಂಬ ಡ್ರೈ ಆಗ್ತದೆ, ಗಟ್ಟಿ ಆಗ್ತದೆ. ನಂತರ ನಮಗೆ ಆ ಮಣ್ಣು ಉಪಯೋಗಕ್ಕೆ ಬರುವುದಿಲ್ಲ. ನೋಡಿ ನಾನು ಇಲ್ಲಿ ಒಂದು ಪ್ಲಾಸ್ಟಿಕ್ಕಲ್ಲಿ ಮನಿ ಪ್ಲ್ಯಾಂಟಿನ ಗಿಡವನ್ನು ಹಾಕಿದ್ದೇನೆ. ದೊಡ್ಡ ಮನಿ ಪ್ಲ್ಯಾಂಟ್ನ ಗಿಡ ಕಟ್ಟಾಗಿತ್ತು, ಅದನ್ನು ನಾನು ಅದರಲ್ಲಿ ಹಾಕಿಟ್ಟಿದ್ದೇನೆ. ಹಾಗೆ ನೋಡಿ ಇಷ್ಟು ಸಾಫ್ಟ್ ಆಗಿಯೇ ಇರಬೇಕು ಮಣ್ಣು. ಹಾಗೆ ಇದರಲ್ಲಿ ಕಳೆ ಗಿಡಗಳು ಬಂದರೆ ಅದನ್ನು ಕೂಡ ತೆಗಿತಾ ಇರಬೇಕು. ನಾವು ಪ್ಲಾಸ್ಟಿಕ್ಕಲ್ಲಿ ಮಣ್ಣನ್ನು ತುಂಬಿಸಿ ಅದರಷ್ಟಕ್ಕೆ ಇಡಬಾರ್ದು, ಅದನ್ನು ಕೂಡ ನಾವು ಸ್ವಲ್ಪ ನೋಡ್ತಾ ಇರಬೇಕಾಗ್ತದೆ. ಹಾಗೆ ಪ್ಲಾಸ್ಟಿಕ್ ಕೆಲವೊಮ್ಮೆ ಹರಿದು ಹೋಗ್ತದೆ. ಆ ರೀತಿಯ ಪ್ಲಾಸ್ಟಿಕ್ ಮುಂದೆ ಉಪಯೋಗಕ್ಕೆ ಬರುವುದಿಲ್ಲ. ಒಂದು ವೇಳೆ ಪ್ಲಾಸ್ಟಿಕ್ನಲ್ಲಿ ಅಥವಾ ಗ್ರೋ ಬ್ಯಾಗಲ್ಲಿ ತುಂಬಿಸಿಟ್ಟ ಮಣ್ಣಿಗೆ ನೀರನ್ನು ಹಾಕದೇ ಇದ್ದಾಗ ಯಾವ ರೀತಿಯಲ್ಲಿ ಆಗ್ತದೆ ನೋಡಿ, ಈ ರೀತಿಯಾಗಿ ಗಟ್ಟಿಯಾಗಿ ಮುಂದೆ ನಮಗೆ ಅದರಲ್ಲಿ ಗಿಡವನ್ನು ನೆಡಲು ಸಾಧ್ಯ ಆಗುವುದಿಲ್ಲ. ಹಾಗಾಗಿ ನಾವು ಮಣ್ಣನ್ನು ತುಂಬಿಸಿಟ್ಟ ನಂತರ ಡೈಲಿ ಅದಕ್ಕೆ ನೀರನ್ನು ಹಾಕ್ತಾ ಇರಬೇಕಾಗ್ತದೆ. ನೀವು ಕೂಡ ಈ ರೀತಿಯಾಗಿ ಮಣ್ಣನ್ನು ತುಂಬಿಸಿ ಇಟ್ಟುಕೊಳ್ಳಲೇಬೇಕು ಅಂತ ಏನಿಲ್ಲ. ನೀವು ಯಾವಾಗ ಕಟ್ಟಿಂಗನ್ನು ಮಾಡ್ತೀರಾ ಆವಾಗ ನೀವು ಮಣ್ಣನ್ನು ತುಂಬಿಸಿ ಆವಾಗಲೇ ಗಿಡವನ್ನು ಅಥವಾ ಕಟ್ಟಿಂಗನ್ನು ನೆಡಬಹುದು. ಇದು ನೋಡಿ ಸ್ವಲ್ಪ ದೊಡ್ಡದಾದಂತಹ ಒಂದು ಗ್ರೋ ಬ್ಯಾಗಲ್ಲಿ ನಟ್ಟಿದ್ದೇನೆ. ನೀವು ಈ ರೀತಿಯಾಗಿ ಸ್ವಲ್ಪ ದೊಡ್ಡ ಗ್ರೋ ಬ್ಯಾಗಲ್ಲಿ ನಟ್ಟಾಗ ಗಿಡಕ್ಕೆ ಒಂದು 2 ತಿಂಗಳು ಆಗುವ ತನಕ ನೀವು ಇದರಲ್ಲಿ ಇಡಬಹುದು. ಈ ಗಿಡವನ್ನು ಒಬ್ಬರು ಬೇಕು ಅಂತ ಹೇಳಿದ್ದಾರೆ, ಅಂದರೆ ಅವರು ಸ್ವಲ್ಪ ದೊಡ್ಡ ಗ್ರೋ ಬ್ಯಾಗಲ್ಲಿ ನಟ್ಟು ಕೊಡಿ, ನಾವು ಮನೆಗೆ ಬಂದು ತೆಗೆದುಕೊಂಡು ಹೋಗ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಇದನ್ನು ಅವರಿಗಾಗಿ ನಟ್ಟಿದ್ದೇನೆ. ಹಾಗೆ ಇದರಲ್ಲಿ ಕೆಲವೊಂದು ಎಲೆಗಳಿಗೆ ಹುಳಗಳು ಬರ್ತದೆ, ಅಂದರೆ ಈಗ ಮಳೆಗಾಲದಲ್ಲಿ ಎಲ್ಲಿಟ್ಟರೂ ಕೂಡ ಹುಳಗಳು ಬರ್ತದೆ, ಅದೇ ರೀತಿಯಾಗಿ ಕೆಲವೊಮ್ಮೆ ಬರ್ತದೆ. ಇದಕ್ಕೆ ನಾನು ಹೆಚ್ಚಿಗೆ ಏನು ಸ್ಪ್ರೇ ಮಾಡಲಿಕ್ಕೆ ಆಗುವುದಿಲ್ಲ, ಯಾಕಂದರೆ ಚಿಕ್ಕ ಚಿಕ್ಕ ಎಲೆಗಳು, ಚಿಕ್ಕ ಚಿಕ್ಕ ಗಿಡಗಳು. ಹಾಗಾಗಿ ನಾನು ಸ್ವಲ್ಪ ಏನಾದರೂ ಸ್ಪ್ರೇ ಮಾಡ್ತೇನೆ, ಸ್ಪ್ರೇ ಮಾಡುವುದೇ ಇಲ್ಲ ಅಂತ ಏನೂ ಇಲ್ಲ. ಅಂದರೆ ಅದಕ್ಕೆ 2 ml ಅಷ್ಟು ಹಾಕಿ ನಾನು ಸ್ಪ್ರೇ ಮಾಡಿದರೆ ಇದಕ್ಕೆ ಒಂದು 0.5 ml ಅಷ್ಟು ಹಾಕಿ ನಾನು ಸ್ಪ್ರೇ ಮಾಡ್ತೇನೆ. ಈ ಕಟ್ಟಿಂಗನ್ನು ನಟ್ಟು ಸಾಧಾರಣ 2 ತಿಂಗಳ ಮೇಲೆ ಆಯಿತು. ಈಗ ನಿಧಾನವಾಗಿ ಚಿಗುರು ಬರ್ತಾ ಇದೆ. ಯಾಕಂದರೆ ಇಷ್ಟು ದಿನ ತುಂಬಾನೇ ಮಳೆ ಇತ್ತು, ಆ ಒಂದು ವಾತಾವರಣದಲ್ಲಿ ಚಿಗುರು ಬರುವುದು ತುಂಬ ಕಡಿಮೆ. ಈಗ ಸ್ವಲ್ಪ ಚಿಗುರು ಬರಲು ಪ್ರಾರಂಭವಾಗಿದೆ, ಯಾಕಂದರೆ ಈಗ ಸ್ವಲ್ಪ ಬಿಸಿಲು ಇದೆ. ಹಾಗೆ ಗಿಡಗಳು ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ. ಹೀಗೆ ನೀವು ನಿಮ್ಮಲ್ಲಿರುವ ಗಿಡಗಳಿಂದ ಎಷ್ಟು ಬೇಕಾದರೂ ಹೊಸ ಗಿಡಗಳನ್ನು ತಯಾರಿ ಮಾಡಿಕೊಳ್ಳಬಹುದು. ಕೇರಬಳ್ಳಿಯಿಂದಲೂ ಕೂಡ ಮಾಡಿಕೊಳ್ಳಬಹುದು ಅಥವಾ ಗೆಲ್ಲುಗಳಿಂದಲೂ ಕೂಡ ಮಾಡಿಕೊಳ್ಳಬಹುದು. ಆದರೆ ಈಗ ಗೆಲ್ಲುಗಳು ಅಷ್ಟೊಂದು ಚೆನ್ನಾಗಿ ಇರುವುದಿಲ್ಲ, ಹಾಗಾಗಿ ನಾನು ಈಗ ಅದರಿಂದ ಗಿಡಗಳನ್ನು ಮಾಡಿಕೊಳ್ತಾ ಇಲ್ಲ. ಹೀಗೆ ನಾವು ಗ್ರೋ ಬ್ಯಾಗಲ್ಲಿ ಕಟ್ಟಿಂಗನ್ನು ನಟ್ಟ ನಂತರ 15 ದಿನ ನಾವು ಅದನ್ನು ಬಿಸಿಲಿಗೆ ಇಡಬಾರ್ದು ಅಥವಾ ಮಳೆಗೆ ಇಡಬಾರ್ದು. 15 ದಿನದ ನಂತರ ಸ್ವಲ್ಪ ಬಿಸಿಲು ಬೀಳುವಂತಹ ಜಾಗದಲ್ಲಿ ಇಡಬೇಕಾಗ್ತದೆ. ಅದರ ನಂತರ ನೀವು ಡೈರೆಕ್ಟಾಗಿ ಬೀಳುವಂತಹ ಬಿಸಿಲಿಗೆ ಇಡಬಹುದು. ಹಾಗೆ ನೀವು 15 ದಿನಕ್ಕೊಮ್ಮೆ ನೀವು ದೊಡ್ಡ ಗಿಡಗಳಿಗೆ ಯಾವ ರೀತಿಯಲ್ಲಿ ಫರ್ಟಿಲೈಸರ್ ಹಾಕ್ತೀರಾ ಅದೇ ರೀತಿಯಲ್ಲಿ ಈ ಗಿಡಕ್ಕೂ ಕೂಡ ಹಾಕಿ, ಆದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಿ. ಹಾಗೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಮೊನ್ನೆ ಇದಕ್ಕೆ ಗೊಬ್ಬರಗಳನ್ನು ಹಾಕಿದೆ, ಆ ವಿಡಿಯೋವನ್ನು ನೀವು ನೋಡಿರಬಹುದು. ಅದೇ ಗಿಡದಲ್ಲಿ ಈಗ ಚೆನ್ನಾಗಿ ಚಿಗುರು ಬಂದಿದೆ. ಅದರಲ್ಲಿ ಕೂಡ ನಾನು ಒಂದು ಎಲೆಯನ್ನು ಬಿಟ್ಟು ಉಳಿದ ಎಲೆಯನ್ನು ನಾನು ಕಟ್ ಮಾಡಿದ್ದೇನೆ. ಹಾಗೆ ಇದೆಲ್ಲ ಹಳೆಯ ಎಲೆಗಳು ಸ್ವಲ್ಪ ದಿನದಲ್ಲಿ ಉದುರಿ ಹೋಗ್ತದೆ. ಹಾಗೆ ಹೊಸ ಎಲೆ ನೋಡಿ ಚೆನ್ನಾಗಿ ಬಂದಿದೆ. ಈ ಗಿಡವನ್ನು ನಟ್ಟು ಸಾಧಾರಣ 20 ರಿಂದ 25 ದಿನ ಆಯಿತು. ಈಗ ನೋಡಿ ಈ ರೀತಿಯಾಗಿ ಬೆಳೆದಿದೆ. ಹಾಗೆ ನಾನು ಇನ್ನೊಂದು ಗಿಡವನ್ನು ತೋರಿಸ್ತೇನೆ ನೋಡಿ. ಇದು ಬುಷ್ ಪೆಪ್ಪರ್ನ ಒಂದು ಗಿಡ. ಇದರ ಸೈಡ್ನಲ್ಲಿ ನಾನು 2 ಚಿಕ್ಕ ಚಿಕ್ಕ ಕಟ್ಟಿಂಗನ್ನು ಹಾಕಿ ಇಟ್ಟಿದ್ದೆ. ಒಂದು 5 ರಿಂದ 6 ತಿಂಗಳು ಆಗಿರಬಹುದು. ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ಆದರೆ ಇದನ್ನು ಈಗ ತೆಗಿಲಿಕ್ಕೆ ಹೋದರೆ ಈ ಬುಷ್ ಪೆಪ್ಪರ್ನ ಗಿಡ ಹಾಳಾಗ್ತದೆ. ಹಾಗಾಗಿ ನಾನು ಇದರಲ್ಲೇ ಇಟ್ಟಿದ್ದೇನೆ. ನೋಡಿ ಇಷ್ಟು ದೊಡ್ಡದಾಗಿದೆ, ಆದರೆ ಇದರಲ್ಲಿ ಹೂವೇ ಆಗ್ತಾ ಇಲ್ಲ. ಯಾಕಂದರೆ ಇದಕ್ಕೆ ಬೇಕಾದಂತಹ ಆಹಾರ, ಅಂದರೆ ನಾವು ಏನೇ ಫರ್ಟಿಲೈಸರ್ ಹಾಕಿದ್ರೂ ಕೂಡ ಈ ದೊಡ್ಡ ಗಿಡ ಎಳೆದುಕೊಳ್ತದೆ. ಅದಕ್ಕೆ ಯಾವುದೇ ರೀತಿಯ ಫರ್ಟಿಲೈಸರ್ ಸಿಗ್ತಾ ಇಲ್ಲ. ನಾನು ಮಲ್ಲಿಗೆ ಗಿಡಕ್ಕೆ ಯಾವ ರೀತಿಯಲ್ಲಿ ಆರೈಕೆ ಮಾಡ್ತೇನೆ ಅದೇ ರೀತಿಯಲ್ಲಿ ಈ ಗಿಡಕ್ಕೂ ಕೂಡ ಆರೈಕೆ ಮಾಡ್ತಾ ಇದ್ದೇನೆ. ಅಂದರೆ ಅದಕ್ಕೆ ಯಾವಾಗ ಗೊಬ್ಬರವನ್ನು ಹಾಕ್ತೇನೆ ಈ ಗಿಡಕ್ಕೂ ಕೂಡ ಹಾಕ್ತೇನೆ. ಹಾಗಾಗಿ ಗಿಡದ ತುಂಬ ಈ ಕಾಳು ಮೆಣಸುಗಳು ಬೆಳೆದಿದೆ. ಇದರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದಿಲ್ಲ. ಒಬ್ಬರು ಕೇಳಿದ್ರು ಬುಷ್ ಪೆಪ್ಪರ್ ಬಗ್ಗೆ ಮಾಹಿತಿಯನ್ನು ನೀಡಿ ಅಂತ. ನಾನು ಇದರ ಬಗ್ಗೆ ಇನ್ನೂ ಕೂಡ ತಿಳಿದುಕೊಳ್ಬೇಕಾಗಿದೆ. ನಂತರ ನಾನು ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತೇನೆ. ನನಗೆ ಈಗ ಈ ಗಿಡವನ್ನು ತೆಗೆಯಲು ಅಷ್ಟೊಂದು ಮನಸ್ಸಿಲ್ಲ, ಯಾಕಂದರೆ ಇದನ್ನು ತೆಗಿಲಿಕ್ಕೆ ಹೋದರೆ ಈ ಕಾಳು ಮೆಣಸಿನ ಗಿಡಕ್ಕೆ ಪೆಟ್ಟಾಗ್ತದೆ. ಹಾಗಾಗಿ ನಾನು ಅದನ್ನು ಹಾಗೆ ಇಡ್ತಾ ಇದ್ದೇನೆ.
ನೀವು ಕೂಡ ದೊಡ್ಡ ದೊಡ್ಡ ಗಿಡದ ಸೈಡ್ನಲ್ಲಿ ಅದರ ಕಟ್ಟಿಂಗನ್ನು ಹಾಕಿ ಇಡಬಹುದು. ಅಂದರೆ ಮಲ್ಲಿಗೆ ಗಿಡದ ಕಟ್ಟಿಂಗನ್ನು ಹಾಕಿ ಇಡಬಹುದು. ಮಲ್ಲಿಗೆ ಗಿಡದ ಸೈಡ್ನಲ್ಲೂ ಕೂಡ ನೀವು ಕಟ್ಟಿಂಗನ್ನು ಹಾಕಿ ಇಡಬಹುದು. ಅಲ್ಲಿ ಚಿಗುರು ಬಂದ ಕೂಡಲೇ ನೀವು ತೆಗಿಬೇಕಾಗ್ತದೆ. ಹಾಗೆಯೇ ಕೆಲವೊಮ್ಮೆ ನೋಡಿ, ನಾವು ಕಟ್ಟಿಂಗನ್ನು ನಟ್ಟ ನಂತರ ಸ್ವಲ್ಪ ದಿನದಲ್ಲಿ ಎಲೆಗಳೆಲ್ಲ ಉದುರಿ ಹೋಗ್ತದೆ. 1-2 ಎಲೆ ಮಾತ್ರ ಇರ್ತದೆ ನೋಡಿ, ಈ ರೀತಿಯಾಗಿ ಇಷ್ಟೇ ಇರ್ತದೆ. ಆದರೆ ಇನ್ನು 15ರಿಂದ 20 ದಿನ ಆದ ನಂತರ ಹೊಸದಾಗಿ ಚಿಕ್ಕ ಚಿಕ್ಕ ಚಿಗುರುಗಳು ಬರಲು ಪ್ರಾರಂಭವಾಗ್ತದೆ. ಹೀಗೆ ಗಿಡದ ಕಟ್ಟಿಂಗನ್ನು ನಟ್ಟಾಗ ಸ್ವಲ್ಪ ದಿನದಲ್ಲಿ ಎಲೆಗಳು ಉದುರಿ ಹೋದಾಗ ನೀವು ಆ ಗಿಡ ಬದುಕುವುದಿಲ್ಲ ಅಂತ ಎಣಿಸಿಕೊಳ್ಳುವುದು ಬೇಡ. ಸ್ವಲ್ಪ ದಿನ ನೀವು ಕಾಯಬೇಕಾಗ್ತದೆ. ಗಿಡ ಸರಿಯಾಗಿ ಒಣಗಿ ಹೋದ ನಂತರವೇ ಆ ಗಿಡ ಬದುಕುವುದಿಲ್ಲ ಅಂತ ನೀವು ತಿಳಿದುಕೊಳ್ಬೇಕಾಗ್ತದೆ. ಹಾಗೆ ಇದು ಕೂಡ ನೋಡಿ, ಇದು ಒಂದು ಕಡೆ ಬೇರು ಬಂದಂತಹ ಗಿಡವನ್ನು ನಾನು ಇಲ್ಲಿ ತಂದು ನಟ್ಟಿದ್ದೇನೆ. ಇನ್ನು ಸ್ವಲ್ಪ ದಿನದ ನಂತರ ಈ ಗಿಡ ಸರಿ ಆಗ್ತದೆ, ಯಾಕಂದರೆ ಅದು ಇದಕ್ಕೆ ಅಡ್ಜಸ್ಟ್ ಆಗಬೇಕಾಗಿದೆ. ಸ್ವಲ್ಪ ದಿನ ಅಡ್ಜಸ್ಟ್ ಆದ ನಂತರ ಈ ಗಿಡವು ಕೂಡ ಸರಿ ಆಗ್ತದೆ. ನಾನು ಅಲ್ಲಲ್ಲಿ ಗಿಡದ ಕಟ್ಟಿಂಗನ್ನು ಹಾಕಿ ಇಡ್ತೇನೆ. ಅದರಲ್ಲಿ ಬೇರು ಬಂದ ತಕ್ಷಣ ನಾನು ಅದರಿಂದ ತೆಗೆದು ಈ ರೀತಿಯಾಗಿ ಗ್ರೋ ಬ್ಯಾಗ್ಗೆ ಹಾಕ್ತೇನೆ. ಗ್ರೋ ಬ್ಯಾಗಿಗೆ ಹಾಕಿದ ತಕ್ಷಣವೇ ನಾನು ಸೇಲ್ ಮಾಡುವುದಿಲ್ಲ. ಗ್ರೋ ಬ್ಯಾಗ್ನಲ್ಲಿ ಅದು ಅಡ್ಜಸ್ಟ್ ಆಗಿ ಪುನಃ ಒಳ್ಳೆ ರೀತಿಯಲ್ಲಿ ಚಿಗುರು ಬಂದ ನಂತರವೇ ನಾನು ಅದನ್ನು ಸೇಲ್ ಮಾಡ್ತೇನೆ. ಹೀಗೆ ನನಗೆ ಸೇಲ್ ಮಾಡುವಾಗ ಗಿಡ ಸರಿಯಾಗಿರಬೇಕು, ಅದು ಸರಿಯಾಗಿ ಬೆಳೀತಾ ಇದ್ರೆ ಮಾತ್ರ ನಾನು ಸೇಲ್ ಮಾಡ್ತೇನೆ. ಇದು ನೋಡಿ, ಚಿಕ್ಕದಾದಂತಹ ಒಂದು ಟಬ್. ನಾನು ದೊಡ್ಡ ಮಲ್ಲಿಗೆ ಗಿಡ ದೊಡ್ಡ ದೊಡ್ಡ ಟಬ್ಬಲ್ಲಿ ನಟ್ಟಿದ್ದೇನೆ. ಹಾಗೆ ಚಿಕ್ಕದಾದ ಒಂದು ಟಬ್ಬನ್ನು ತೆಗೆದುಕೊಂಡು ಅದಕ್ಕೆ ಹೋಲ್ ಮಾಡಿ ಅದರಲ್ಲಿ ಮಣ್ಣನ್ನು ತುಂಬಿಸಿ ಇಟ್ಟು ಅದರಲ್ಲೂ ಕೂಡ ನಾನು ಕಟ್ಟಿಂಗನ್ನು ಹಾಕಿ ಇಡ್ತಾ ಇದ್ದೇನೆ. ಗ್ರೋ ಬ್ಯಾಗಲ್ಲಿ ಹಾಕಲು ಟೈಮ್ ಇಲ್ಲದೇ ಇದ್ದಾಗ ಇದರಲ್ಲಿ ತಂದು ನಡ್ತೇನೆ. ನಂತರ ಅದರಲ್ಲೇ ಚೆನ್ನಾಗಿ ಬೆಳೀತದೆ. ಹೀಗೆ ನಾನು ನನ್ನ ಮಲ್ಲಿಗೆ ಗಿಡದ ಕಟ್ಟಿಂಗ್ನಿಂದ ಹೊಸ ಗಿಡಗಳನ್ನು ತಯಾರಿ ಮಾಡಿಕೊಳ್ತೇನೆ. ಪ್ರಾರಂಭದಲ್ಲಿ ನಾನು 50 ಕಟ್ಟಿಂಗನ್ನು ಹಾಕಿ ಇಟ್ಟಲ್ಲಿ ಕೇವಲ 2-3 ಕಟ್ಟಿಂಗ್ನಲ್ಲಿ ಚಿಗುರು ಬರ್ತಾ ಇತ್ತು, ಉಳಿದದೆಲ್ಲ ಸಾಯ್ತಾ ಇತ್ತು. ಅದೇ ರೀತಿಯಾಗಿ ನಾನು ಪ್ರಯತ್ನಿಸ್ತಾ ಹೋದೆ. ಈಗ ಚೆನ್ನಾಗಿ ಗಿಡಗಳು ಬರ್ತಾ ಇದೆ. ಆದರೆ ಎಲ್ಲವೂ ಕೂಡ ಸರಿ ಆಗುವುದಿಲ್ಲ. ನಾನು ಈಗ 50 ನಟ್ಟರೆ ಒಂದು 20-25 ಗಿಡ ರೆಡಿ ಆಗ್ತದೆ. ಹೀಗೆ ನೀವು ಕೂಡ ಹೊಸ ಗಿಡಗಳನ್ನು ಮಾಡಿಕೊಳ್ಳುವಾಗ ಇದೇ ರೀತಿಯಾದ ಅನುಭವ ಆಗಬಹುದು. ತುಂಬ ಗಿಡಗಳನ್ನು ನಟ್ಟಾಗ ಸ್ವಲ್ಪವೇ ಗಿಡ ಚಿಗುರು ಬರಬಹುದು. ಆದರೆ ನೀವು ಈ ಪ್ರಯತ್ನವನ್ನು ಬಿಡಬೇಡಿ, ಸತತವಾಗಿ ಪ್ರಯತ್ನ ಪಡ್ತಾ ಇರಿ. ಮುಂದೆ ನಿಮಗೆ ತುಂಬ ಗಿಡಗಳು ರೆಡಿ ಆಗ್ತದೆ. ಹಾಗೆ ಗಿಡಗಳ ಆರೈಕೆ ಮಾಡುವುದನ್ನು ನಿಲ್ಲಿಸಬೇಡಿ. ಚಿಕ್ಕ ಗಿಡ ಆಗಲಿ ದೊಡ್ಡ ಗಿಡ ಆಗಲಿ ಅದಕ್ಕೆ ಸರಿಯಾದ ಸಮಯದಲ್ಲಿ ಸರಿಯಾದ ಗೊಬ್ಬರಗಳನ್ನು ಹಾಕಿ ಸರಿಯಾಗಿ ನೀರನ್ನು ಹಾಕಿ ನೀವು ಆರೈಕೆ ಮಾಡಬೇಕು. ಇಂದಿನ ಈ ವಿಡಿಯೋದಲ್ಲಿ ದೊಡ್ಡ ಗಿಡದ ಕಟ್ಟಿಂಗ್ನಿಂದ ಹೊಸ ಗಿಡಗಳನ್ನು ನಾನು ಯಾವ ರೀತಿಯಲ್ಲಿ ರೆಡಿ ಮಾಡ್ತೇನೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.